ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ಮಂಜುನಾಥ್ ಅವರಿದ್ದಾರೆ, ಬನ್ನಿ ಮಾತನಾಡ್ಸೋಣ. ಸರ್, ಹೈಕೋರ್ಟ್ ಆದೇಶ ಮೇರೆಗೆ ಇವತ್ತು ಅನಿರ್ದಿಷ್ಟ ಮುಷ್ಕರವನ್ನ ನೀವು ಮುಂದೂಡಿದ್ದೀರಾ. ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ನಿಮ್ಮ ಬೇಡಿಕೆಗಳಾಗಿರಲಿ ಅಥವಾ ಮುಷ್ಕರಗಳು ಹೇಗಿರುತ್ತೆ ಅನ್ನುವಂಥದ್ದು? ಈಗ ನಾವು ಹೈಕೋರ್ಟಿನ ನಿರ್ದೇಶನದ ಆಧಾರದ ಮೇರೆಗೆ ಅವರು 7ನೇ ತಾರೀಕಿನವರೆಗೂ ಮುಷ್ಕರವನ್ನು ಮುಂದೂಡಿ ಅಂತಕ್ಕಂಥದ್ದನ್ನು ನಿರ್ದೇಶನ ನೀಡಿದರೆ ಹೈಕೋರ್ಟ್ನ ಆದೇಶದ ಅನ್ವಯ ನಾವು ಮುಂದೂಡಿದ್ದೀವಿ. ನಮ್ಮ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಇತ್ಯರ್ಥ ಮಾಡಬೇಕು. ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಸಮ್ಮುಖದಲ್ಲಿ ಇದು ತೀರ್ಮಾನ ಆಗಬೇಕು ಅಂತಕ್ಕಂಥದ್ದನ್ನು ಸಾರಿಗೆ ಸಚಿವರು ಹೇಳಿದ್ದಾರೆ. ಅದರಿಂದ ಈಗಾಗಲೇ ಅವ್ರ ಬಳಿ 3 ಸುತ್ತಿನ ಮಾತುಕತೆ ಆಗಿದೆ. ಸೊ ನಾವು ಅವ್ರಿಗೆ ವಿನಂತಿ ಮಾಡೋದು, ಸಾರಿಗೆ ನಿಗಮಗಳಲ್ಲಿ ನಿಮ್ಮ ಶಕ್ತಿ ಯೋಜನೆಯನ್ನು ಅತ್ಯಂತ ಯಶಸ್ವಿಯಾಗಿ ಜಾರಿ ಮಾಡ್ತಾ ಇದ್ದೀವಿ. ಸಾರಿಗೆ ನಿಗಮಗಳಲ್ಲಿ ಕೈಗಾರಿಕಾ ಶಾಂತಿ ಇರಬೇಕು. ಇದರ ಜೊತೆಗೆ ಈ ನಾಡಿನ ಜನತೆಗೆ ಉತ್ತಮವಾದಂಥ ಸೇವೆಯನ್ನು ಸಾರಿಗೆ ನಿಗಮಗಳ ನೌಕರರು ಶ್ರಮಪಟ್ಟು ಮಾಡ್ತಾ ಇದ್ದಾರೆ ಅನ್ನುವಂಥ ಗೌರವದ ಹಿನ್ನೆಲೆಯಲ್ಲಿ ನಾವೇನು ನ್ಯಾಯಬದ್ಧವಾಗಿ ಕೇಳ್ತಾ ಇದ್ವಿ ಆ ಬೇಡಿಕೆಗಳನ್ನು ಇತ್ಯರ್ಥ ಮಾಡಬೇಕು ಮಾತುಕತೆ ಮೂಲಕ ಅಂತೇಳಿ ಅವರಿಗೆ ಮನವಿ ಮಾಡ್ತಾ ಇದ್ವಿ. ಅದಿಲ್ಲದೆ ಇದ್ದ ಪಕ್ಷದಲ್ಲಿ ಮುಂದಿನ ದಿವಸಗಳಲ್ಲಿ ನ್ಯಾಯಾಲಯದ ನಿರ್ದೇಶನವನ್ನು ನೋಡಿಕೊಂಡು ನಮ್ಮ ಮುಂದಿನ ತೀರ್ಮಾನವನ್ನು ನಾವು ಮಾಡ್ತೀವಿ. ಎಸ್, ಓಕೆ. ಇವತ್ತು ಮಾಡಿದಂತಹ ಅನಿರ್ದಿಷ್ಟ ಮುಷ್ಕರ ಎಸ್ಮಾ ಅಡಿಯಲ್ಲಿ ನಾವು ಯಾಕೆ ಅಂದ್ರೆ ಸಾರಿಗೆ ನೌಕರರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬಾರ್ದು ಅಂತ ಹೇಳಿ ಕೋರ್ಟ್ ಕೂಡ ಪ್ರಶ್ನೆ ಮಾಡಿದೆ. ಹಾಗಿದ್ರೆ ಈ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಂತಹ ಬೆಂಬಲ ಕೊಟ್ಟಂತಹ ಸಾರಿಗೆ ನೌಕರರ ಕಥೆ ಏನು ಅನ್ನುವಂಥದ್ದು, ಯಾವ ರೀತಿಯಾಗಿ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ಸಾರಿಗೆ ನೌಕರರ ಬೆಂಬಲಕ್ಕೆ ನಿಲ್ತೀರಾ? ಈಗ ನಮಗೆ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರ ಎಸ್ಮಾ ಕಾಯ್ದೆಯನ್ನು ಸಾರಿಗೆ ನಿಗಮಗಳ ಮೇಲೆ ಏರಿಲ್ಲ. ಎಸ್ಮಾ ಜೀವಂತವಾಗಿದೆ. ಎಸ್ಮಾ ಪ್ರತಿ 6 ತಿಂಗಳಿಗೊಮ್ಮೆ ವಿಧಾನಸಭೆಯಲ್ಲಿ ಅನುಮೋದನೆ ಪಡೆಯುತ್ತೆ. 6 ತಿಂಗಳಿಗೆ ಜಾರಿ ಇದೆ. ಆ ಜಾರಿ ಇರುವಾಗ ಎಲ್ಲದರ ಮೇಲೆ ಎಸ್ಮಾ ಹಾಕಬೇಕು ಅಂತ ಏನಿಲ್ಲ. ಸರ್ಕಾರ ಇಲ್ಲಿಯವರೆಗೆ ಎಸ್ಮಾ ಕಾಯ್ದೆಯನ್ನು ಸಾರಿಗೆ ನಿಗಮಗಳ ನೌಕರರ ಮೇಲೆ ಹಾಕಿಲ್ಲ. ಅದರಿಂದ ನಾವು ಆ ಆತಂಕವನ್ನು ಪಡೋದಿಲ್ಲ. ಮತ್ತು ಯಾವುದೇ ಪ್ರಜಾಪ್ರಭುತ್ವ ಸರ್ಕಾರ, ಜನರಿಂದ ಆಯ್ಕೆಯಾದಂಥ ಸರ್ಕಾರ, ಈ ಎಸ್ಮಾ ಕಾಯ್ದೆ ಇದು ಬ್ರಿಟಿಷರ ಕಾಲದಲ್ಲಿ ಕಾಯ್ದೆ. ಯಾರು ಚಳುವಳಿಯನ್ನು ನಡೆಸಿ ಸ್ವಾತಂತ್ರ್ಯವಾಗಿ ಹೋರಾಡ್ತಾ ಇದ್ರು ಅದನ್ನು ದಮನ ಮಾಡಲಿಕ್ಕೆ ತಂದಿದ್ದಂಥ ಕಾಯ್ದೆಯ ರೂಪುಗಳನ್ನು ಬದಲಾವಣೆ ಮಾಡಿ ಎಸ್ಮಾವನ್ನು ತಂದಿದ್ದಾರೆ. ಅದರಿಂದ ಯಾವುದೇ ಪ್ರಜಾಪ್ರಭುತ್ವ ಸರ್ಕಾರ ಮಾತುಕತೆಯ ಮೂಲಕ ನೌಕರರ ಬೇಡಿಕೆಗಳನ್ನು ಇತ್ಯರ್ಥ ಮಾಡುವಂಥದ್ದು ಅದು ಪ್ರಜಾಸತ್ತಾತ್ಮಕ ರೀತಿ. ಅದರಿಂದ ನಮಗೆ ವಿಶ್ವಾಸ ಇದೆ ರಾಜ್ಯ ಸರ್ಕಾರ ನಮ್ಮ ಮೇಲೆ ಯಾವುದೇ ಎಸ್ಮಾ ಗದಪ್ರಹಾರ ಆಗಲಿ ಅಥವಾ ಇತರೆ ಸೇಡಿನ ಕ್ರಮವಾಗಲಿ ಸಾರಿಗೆ ನಿಗಮಗಳ ನೌಕರರ ಮೇಲೆ ತಗೊಳ್ಳೋದಿಲ್ಲ ಅಂತಕ್ಕಂಥ ವಿಶ್ವಾಸ ಇದೆ. 14 ತಿಂಗಳ ಹಿಂಬಾಕಿಯನ್ನ ಈಗಲಾದ್ರೂ ಜಂಟಿ ಕ್ರಿಯಾ ಸಮಿತಿಯವರು ಒಪ್ಪಿಕೊಳ್ತಾರ ಅನ್ನುವಂಥದ್ದು ಅದು ಬಹಳ ಮುಖ್ಯವಾದಂಥ ಪ್ರಶ್ನೆ. ನಾವು 38 ತಿಂಗಳ ಕಾಲ ಕೂಡ ನಾವು ಅಂದರೆ 1/1/20ರಿಂದ 28/2/2023 ವಿಳಂಬ ಮಾಡಿ ವೇತನ ಪರಿಷ್ಕರಣೆ ಮಾಡಿ 1/3ರಿಂದ ಅದನ್ನು ಅನುಷ್ಠಾನಕ್ಕೆ ತಂದು 1/1/20ರಿಂದ ನಮಗೆ ಕೊಟ್ಟಿದ್ದಾರೆ. ಅಂದರೆ 28 ತಿಂಗಳ ಕಾಲದ ಅರಿಯರ್ಸ್ ಇದೆ. 38 ತಿಂಗಳ ಕಾಲ ಆ ಸಂಪೂರ್ಣವಾಗಿ 38 ತಿಂಗಳ ಕಾಲದ ಅರಿಯರ್ಸನ್ನು ಕೊಡಬೇಕು ಅಂತೇಳಿ ನಾವು ಸಾರಿಗೆ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀವಿ. ಯಾಕೆ ಅಂತ ಹೇಳಿದರೆ 3200 ಕೋಟಿ ರೂಪಾಯಿ ಶಕ್ತಿ ಯೋಜನೆಯ ಹಣವನ್ನು ಇನ್ನೂ ರಾಜ್ಯ ಸರ್ಕಾರದ ಬಳಿ ಇದೆ. ಆ ಹಣವನ್ನು ಕೊಟ್ಟರೆ ಸಾರಿಗೆ ನಿಗಮಗಳ ನೌಕರರಿಗೆ ಅವರು ಹಿಂದೆ ಶ್ರಮಪಟ್ಟು ಕೆಲಸ ಮಾಡಿರ್ತಕ್ಕಂಥ ಹಣವನ್ನು ಕೊಡ್ಬೋದು. ಅದರಿಂದ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀವಿ. ನಾವು 14 ತಿಂಗಳ ಕಾಲದ ಅರಿಯರ್ಸಿ ಮಾತ್ರ ಒಪ್ಕೊಳ್ಳೋದಿಲ್ಲ. ಇದ್ರ ಜೊತೆಗೆ 38 ತಿಂಗಳ ಕಾಲದ ಅರಿಯರ್ಸ್ ಕೊಡಬೇಕು. 1/1/2024ರಿಂದ 25% ವೇತನ ಹೆಚ್ಚಳ ಕೇಳಿದ್ದೀವಿ. ಅದನ್ನು ಮಾತುಕತೆ ಮೂಲಕ ಆರಂಭ ಮಾಡಿ 31% DAಯನ್ನು ರಾಜ್ಯ ಸರ್ಕಾರಿ ನೌಕರರಿಗೆ 1/7/22ರಂದು ಮರ್ಜ್ ಮಾಡಿದ್ದಾರೆ. ಅದನ್ನು ಸೇರಿಸಿ ವೇತನ ಶ್ರೇಣಿ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ತೀವಿ. ಇದಿಷ್ಟು HR ಮಂಜುನಾಥ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.